ಹಾಯ್ ರೀ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬರ್ರಿ, ಇವತ್ತು ಬೆಳಗ್ಗೆ 7 ಗಂಟೆ ಆಗೈತೆ ರೀ. ವ್ಲಾಗ್ ಚಾಲು ಮಾಡಿ ನೋಡ್ರಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಹೋಗೊಂಬರ್ರಿ. ಬರ್ರಿ, ನಾ ಪಡ್ಸರಿ ಕಸ ಅಂತಿರ್ಬೇಕ್ರಿ. ಇವಾಗ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡೀನಿ. ಬಾಂಡೆ ಅದ ನೋಡ್ರಿ. ಇಲ್ಲಿಂದ ನೀರು ಬಂದಾವ್ರಿ, ಬಾಂಡೆ ಅದಾವು. ಅಂಗಳ ಕಸ ಗುಡಿಸ್ಕೊಂಬಂದು ಅಡುಗೆ ಮನೆ ಕ್ಲೀನ್ ಮಾಡಿ ನಾ ಪಡ್ಸಲಿ ಕ್ಲೀನ್ ಮಾಡಿಲ್ಲ. ಶ್ರಾವಣಿಯರ್ನ ಮುಕ್ಕೊಂಡಾಡ್ರಿ. ಶ್ರಾವಣ್ ಕುಮಾರ್ ಮುಕ್ಕೊಂಡಾನ. ಶ್ರಾವಣ್ ಮುಕ್ಕೊಂಡಾರ. ಮುಕ್ಕೊಳ್ರಿ. ಒಂದಿಷ್ಟು ಪಾಲಕ್ ಐತ್ರಿ, ಪಾಲಕ್ ಪಲ್ಯ ಇಟ್ಟು ಸಾಂಬಾರಿಗೆ ಕುದಿಯಾಕಿಡ್ತೀನಿ ರೀ. ಆಮೇಲೆ ಅನ್ನ ಮಾಡ್ಕೊಂಡಾಡ್ತೀರಿ, ಬೇಳೆ ಕುದಿಯಾಕಿಟ್ಟು ನೋಡಿರಿ. ಪಾಲಕ್ ಪಲ್ಯ ಚೆನ್ನಾಗಿ ತೊಳೆದು ಸೋಸ್ಕೊಂಡು ತೊಳ್ಕೊಂಬಂದೀನಿ ರೀ. ಇದಕ್ಕೊಂದಿಷ್ಟು ಬ್ಯಾಳೆ ಹಾಕ್ತೀನಿ. ಇವಾಗ ಬ್ಯಾಳೆ ಇಟ್ಟು ತೊಳ್ಕೊಂಬರ್ಬೇಕು ರೀ. ತೊಳ್ಕೊಂಬಂದು ಬ್ಯಾಳೆ ಹಾಕ್ತೀನಿ ನೋಡ್ರಿ. ನೋಡಿರಿ, ಇಲ್ಲಿ ಪಾಲಕ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಬ್ಯಾಳೆ ಹಾಕಿ ಕುದಿಯಾಕಿಟ್ಟಿನಿ ರೀ. ಇದು ಕುದಿಲ್ರಿ. ಇನ್ನು ಅಷ್ಟು ಬಾಂಡೆ ಒಯ್ಬೇಕು. ಹೊಡ್ಯಾಕೆ ಬಾಂಡೆ ತಿಕ್ಕಬೇಕು, ನೀರು ತುಂಬಬೇಕು. ಬರೀ ನೀರು ತುಂಬಿ ಆಮೇಲೆ ಎಲ್ಲ ಮಾಡಿ ಸಿಗ್ತೀನಿ ನೋಡ್ರಿ. ಜಾಕ ಆಯ್ತು. ಶ್ರಾವಣ್ ಕುಮಾರ್ ಜಾಕ ಮಾಡಿ ಊಟ ಮಾಡಿ ಇವಾಗ ಸಾಲಿ ರಜಾ ಅಂತ್ರಿ. ಹಿಂಗಾಗಿ ಸಾಲಿ ಹೋಗಿಲ್ರಿ, ಅವ್ರು ಮನ್ಯಾಗ ಅದಾರ. ನಂದು ಇವಾಗ ಜಾಕ ಆತ್ರಿ. ಟೈಮ್ ಅಂದು 10:30 11 ಆಗ್ಬಾರ್ದ್ರಿ. ಇವಾಗ ಜಾಕ ಮಾಡಿ ನಾನು ವಿಡಿಯೋ ಎಡಿಟ್ ಮಾಡಿದ್ದಿಲ್ರಿ. ನಿನ್ನೆ ಎಡಿಟ್ ಮಾಡಿ ತಮ್ನೇಲ್ ರೆಡಿ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ರಾಗ 1 ತಾಸು ಬೇಕು ರೀ. ವಿಡಿಯೋ ಎಡಿಟ್ ಮಾಡಿ ತಮ್ನೇಲ್ ಹಾಕಿ ಅಪ್ಲೋಡ್ ಮಾಡ್ಬೇಕು 1 ತಾಸು ಟೈಮ್ ಬೇಕು ರೀ. ಯಾಕಂದ್ರೆ ಅದು ಟೈಮ್ ಹಿಡಿತೈತೆ ರೀ. ಎಡಿಟಿಂಗು ಮತ್ತು ತಮ್ನೇಲು ರೆಡಿ ಮಾಡ್ಬೇಕಾದ್ರೆ ಟೈಮ್ ಹಿಡಿತೈತಿ. ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಂದ್ರೆ. ವಿಡಿಯೋ ಮಾಡೋದು ಅಷ್ಟಾಗುತ್ತೆ, ಅಪ್ಲೋಡ್ ಮಾಡೋದು ಅಷ್ಟೇ ಆಗುತ್ತೆ ನೋಡಿರಿ. ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾನು ಜಳಕ ಮಾಡಿಕೇರಿ ಇವಾಗ ಏನೈತೆ ರೀ ನಾನು ಊಟ ಪೂಜೆ ಮಾಡೀನಿ ರೀ. ಬರೀ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ. ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ, ಇಲ್ಲೇ ಬಟ್ಟೆ ಒಗೆದು ಹಾಕೀನಿ, ಬಾಂಡೆನೂ ತಿಕ್ಕೀನಿ. ನೀರು ಬಂದಿದ್ದು, ನೀರು ತುಂಬ ಹಚ್ಚೀನಿ ರೀ ಬ್ಯಾರಲ್ ತುಂಬಾಕ್ ಬಂದಿದ್ದು. ಅದು ಮಾಡ್ಬೇಕು ಇವಾಗ. ನೀರು ಬಂದು ಅಂದ್ರೆ ಹಿಂಗೆ ನೋಡಿರಿ, ದಗದನ ಆಗಲ್ಲ ಜಲ್ದಿ. ಅವು ಬಂದಿಂದ ನೀರು ತುಂಬೋದು ಎಲ್ಲ ಮಾಡೋದು ಕೆಲಸ ವಜ್ಜೆ ಐತ್ರಿ. ಬರೀ ಬಾಂಡೆನ ತಿಕ್ಕೀನಿ. ಶ್ರಾವಣಿನೂ ಅಭ್ಯಾಸ ಮಾಡಾಕತ್ತಿದ್ರಿ. ಈಗ ಊಟ ಮಾಡಾಕತ್ತಾಳೆ. 2:30 ಆಗೈತ್ರಿ. ಆಕಿ ಮಧ್ಯಾಹ್ನ ಊಟ ಉಣ್ಣಾಕತ್ತಾಳ. ಅಭ್ಯಾಸ ಮಾಡೋದು ಬಿಟ್ಟು ಬಾಂಡೆನ ತಿಕ್ಕೀನಿ ರೀ. ಬಾಂಡೆ ಸ್ವಲ್ಪ ಇದ್ದು ನಾನು ಇನ್ನಿದು ಮಾದ್ಲಿ ಐತ್ರಿ. ಅನ್ನ ಮಾಡೀನಿ. ಮಾದ್ಲಿ ಇತ್ತು ಊಟಕ್ಕೆ ಬಿಟ್ಟು ನೋಡ್ರಿ. ಊಟ ಮಾದ್ಲಿನೇ ತಿನ್ನಲಾಗ್ಯಾರ ಅರ್ಸಿ. ಇದನ್ನ ಆಣ ಹಾಕಿ ಮಾಡ್ಯಾರತ್ರಿ. ಬೆಲ್ಲದ ಆಣ ಹಾಕಿ ಕೊಟ್ಟರು. ಆಣ ಹಾಕಿ ಮಾಡಿ ನೋಡಿ ಹೆಂಗಾಗೈತೆ ಅಂತೇಳಿ. ನಮ್ಮದನ್ನು ಹಂಗೆ ಐತ್ರಿ, ಅವ್ರದ್ದು ಹಂಗೆ ಐತಿ. ನಾನು ಆಣ ಹಾಕಿ ಏನು ಮಾಡಿಲ್ಲ ರೀ. ಹಂಗೆ ಇದು ರೀ ಬೆಲ್ಲ ಜಜ್ಜಿ ಹಾಕಿ ಮಾಡೀನಿ. ಅವ್ರು ಆಣ ಹಾಕಿ ಮಾಡ್ಯಾರ ನೋಡಿರಿ. ಅನ್ನ ಮಾಡೀನಿ. ಅನ್ನ ಬಳದಿಟ್ಟು ಕುಕ್ಕರ್ ತಿಕ್ಕೀನಿ ರೀ. ಇವಾಗ ನೀರು ಒಂದು ತುಂಬಿಟ್ಟು ಬ್ಲೌಸ್ ಕಟ್ ಮಾಡ್ಬೇಕ್ರಿ. ನೋಡ್ತೀನಿ ರೀ. ಅವ್ರು ಶ್ರಾವಣ್ ಕುಮಾರನ ಮನಗಿಸಿ ಶ್ರಾವಣಿನೂ 1 ತಾಸು ಮುಕ್ಕೊಳ್ರಿ. ಇವಾಗ ಹೋಮ್ವರ್ಕ್ ಬರ್ದಾಳ. ಅಲ್ಲೇ ಬುಕ್ಕ ಇಟ್ಟಾಳ, ಅಲ್ಲೇ ಉಂತಾವ್ರಿ ಅಕ್ಕಿ ನೋಡ್ರಿ. ಅವು ಏನು ಇದು ಬಂದು ಅಂದ್ರೆ ಏನು ಬೆಳ್ಳುಳ್ಳಿ ಬಂದು ಹೆಂಗೆ ತೆಗೆದೋಗಿತಾವ್ರಿ. ಅದು ತರ್ತಿಲ್ಲ ಅಂತಂದು ಹಂಗೆ ಮೊಸರು ಬಕೆಟಿಗೆ ಹಾಕ್ಬೇಕು. ಹಂಗೆ ಹಾಕ್ಬಾರ್ದಮ್ಮ. ಕಾದುಳಿಯಾಗಲ್ಲ ಹಂಗೆ ಹಾಕಿರ ಅಂತ. ಆಮೇಲೆ ಉಂಡಿಕೆ ಗಂಗಾದ ಬೆಳ್ಕೊಂಬ ಎಲ್ಲೋಗುದಿ ಮೊಸರು ಬಕೆಟಿಗೆ ಹಾಕಬೇಕು. ಈ ಥರ ಮಾಡ್ತಾವೆ ನೋಡ್ರಿ ಇಕ್ಕಿ. ಬರೀ ಒಟ್ಟ ಅದು ಪಾಲಕ್ ಪಲ್ಯ ಹಾಕಿ ಸಾರು ಮಾಡೀನಿ ರೀ. ಅದು ಹೆಂಗೆ ಹೊಡ್ಕೊಂಡು ಕೂತಾವ್ರಿ. ಅದು ತಿನ್ಬೇಕಂತ ಹೇಳಿನ್ರಿ ಆಕಿಗೆ ನಾನು. ಆಕೆ ಹೆಂಗೆ ಸುಳ್ಳಿ ಸುತ್ತು ಹಿಡ್ಕೊಂಡು ಕೂತಾವ್ರಿ. ಬಾಯ್ ಇಟ್ಕೊಂಡು ಬಾಯಾಗ ಈಗ ಹೊಡಿತೀನಿ ಅಂತ ಅಂಜಿಕೆ ತಿಂತಾವ್ರಿ. ಪಾಲಕ್ ಪಲ್ಯ ತಿನ್ನಲ್ರಿ, ಉಳ್ಳಾಗಡ್ಡಿ ತಿನ್ನಲ್ಲ, ಟೊಮೊಟೊ ತಿನ್ನಲ್ಲ. ಯಾವ್ದು ಸುಳ್ಳಿ ಸುತ್ತಿ ಬಿಟ್ಕೋತಾರೆ ಬಾಯಾಗ ಮುಂದೆ ನಿಂತೆ ಇಟ್ಕೊಂಡು ನೋಡ್ರಿ. ಇವಾಗ ಕಲ್ಸ್ಕೊಂಡು ಬರ ಉಂಡು ಕೈ ತಕ್ಕೊ ಮುಕ್ಕೋತೇನು ಹೋಮ್ವರ್ಕ್ ಮಾಡ್ತೇವೆ. ಮುಷ್ಟು ಬುಕ್ಕ ಎತ್ತಿಟ್ಟು ಮುಕ್ಕೋ ಚಿನ್ನೆ ಹರಿತ ನೋಡು. ಬರೀ ನಂದು ಊಟ ಆಗೈತೆ ರೀ. ಶ್ರಾವಣ್ ಕುಮಾರ್ ಒಂದು ಮನಗಿಸ್ತೀನಿ ರೀ. ಮನಗಿಸಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ ನೋಡ್ರಿ. ಇವಾಗ ಶ್ರಾವಣ್ ಕುಮಾರ್ನ ಮನಗಿಸಕ್ಕೆ ಕುಂತಿದ್ದೀನಿ ರೀ. ಇಲ್ಲಿ ನಾ ಇಲ್ಲಿ ಮುಂದೆ ಕುಂತೀನಿ ಅಂದ್ರೆ ಅವ್ರು ಜಲ್ದಿ ಮುಕ್ಕೋತಾರೆ. ಇಲ್ಲಿಕ ಮುಕ್ಕೊಂಡ್ರೆ ಟೈಮ್ ಒಂದು 3 ಗಂಟೆ ಆಗೈತೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ, ವನಿತಾ ಸತೀಶ್ ಶೋಲ್ಡಿಯರ್ ವೈಫ್ ಇಂಡಿಯನ್ ಅಂತ ನೋಡ್ರಿ. ಅವ್ರದ್ದು ಚಾನಲ್ ಐತ್ರಿ. ಸಿಸ್ಟರ್ ನಿಮ್ಮ ಯಜಮಾನ್ರಿ ಏನು ಕೆಲಸ ಮಾಡ್ತಾರಂತ ಕೇಳಿ. ಸಿಸ್ಟರ್ ನಮ್ಮ ಯಜಮಾನ್ರಿ ಇಲ್ಲ ರೀ, ಅವರು ತೀರ್ಕೊಂಡು 4 ವರ್ಷ ಆಯ್ತು ನೋಡ್ರಿ. ಶ್ರಾವಣ್ ಕುಮಾರ್ 3 ಹೊಟ್ಲಿದ್ದೆ ಅವಾಗೆ ತೀರ್ಕೊಂಡಾರ. ಮತ್ತು ಅವರು ಇವಾಗ ನಾಳೆ ಅಕ್ಟೋಬರ್ ತಿಂಗಳು 4 ವರ್ಷ ಮುಗಿದು 5ನೇ ವರ್ಷ ಚಲ್ತಿ ಆಗುತ್ತೆ ರೀ. ಅವ್ರು ಎಲ್ಲರ್ಕನೇ ಇಷ್ಟು ಕಷ್ಟಪಡಿದ್ರಿ. ನಾನು ಇಲ್ಲಿಕ್ಕಂದ್ರೆ ಇಷ್ಟ ಕಷ್ಟಪಡಬೇಕಾಗ್ತದೆ ರೀ. ಇಲ್ಲಿ ನೋಡಿ ಇವತ್ತು ಟೈಲರಿಂಗ್ ಕೆಲಸ ಮಾಡಿಲ್ಲ. ಹಿಂಗೆ ಯಾವ್ದಾರು ಎದಕ್ಕಾರ ಟೆನ್ಷನಿಗೆ ಹಿಂಗಾಗುತ್ತೆ ನೋಡಿರಿ. ಹೆಚ್ಚಿಗೆ ಏನು ಹೇಳೋದಾಗಲ್ಲ ರೀ. ಅದು ಎಲ್ಲ ಗೊತ್ತಿದ್ದ ವಿಷಯನೇ ಐತಿ ನಮಗೆಲ್ಲ. ಇವಾಗೇನು ಜಾಯ್ನ್ ಆಗಿರಿ ಸಿಸ್ಟರ್ ನಿಮ್ಗೆ ಗೊತ್ತಿಲ್ಲ. ಅವರು ಇಂಡಿಯನ್ ಆರ್ಮಿಯರ್
ಆರ್ಮಿ ಐತೆ ನೋಡಿರಿ ಅವ್ರ ಮನೆಯವ್ರಿಗೆ. ಅವ್ರಿಗೆ ಸಪೋರ್ಟ್ ಮಾಡಿರಿ ಪಾಪ ಎಲ್ಲರೂ ತುಂಬಾ ಅವ್ರಿಗೆ ಸಪೋರ್ಟ್ ಇಲ್ರಿ. 300 ವೀಡಿಯೋ ಮ್ಯಾ ಹಾಕ್ಯಾರಿ. ನೀ ಬರಲ್ರಿ ಅಷ್ಟೊಂದು ಇಟ್ಕೊಂಡಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡಿರಿ. ಅವ್ರ ಸಿಸ್ಟರ್ ಕಮೆಂಟ್ಗೆ ಉತ್ತರ ಸಿಗ್ತಾ ಅಂತ ತಿಳ್ಕೊತೀನಿ ರೀ. ಅವ್ರಿಗೆ ಗೊತ್ತಿಲ್ಲ ರೀ ಪಾಪ, ಗೊತ್ತಿಲ್ಲ ಕಮೆಂಟ್ ಹಾಕಿರ್ತಾರೆ. ನಾ ಅಷ್ಟೇ ಅನ್ಕೊಳಲ್ಲ ನೋಡಿರಿ. ಬರ್ರಿ ಇವಾಗ ನಾನು ನಿಮ್ಗೆ ಶ್ರವಣ್ ಕುಮಾರ್ ಊಟ ಮುಕ್ಕೊಳಲ್ಲಾಗೇನು ರೀ. ಶ್ರವಣ್ ಕುಮಾರ್ ಮನಗಿಸಿ ಗೃಹಲಕ್ಷ್ಮಿ ದುಡ್ಡಿನಿಂದ ಅಕ್ಕ ನೀವೇನು ತೊಗೊಂಡ್ರಿ ತೋರಿಸ್ಲಿಲ್ರಿ, ಹಿಂಗೆ ಕಿವಿಯೆಲ್ಲ ತೋರಿಸಿಲ್ರಿ ಅಂತ ತೊಗೊಂಡಿರಿ ಅಂತ ಭಾಳ ಮಂದಿ ಇವತ್ತು ಕಮೆಂಟ್ ಹಾಕಿರಿ. ಮುದ್ದೆ ಬಳಕದು ಓದ್ಯ ನನಗೆ ಸಡು ಆಗಿಲ್ರಿ ನೀನು ತೋರಿಸೋದು. ಇವತ್ತು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ರೀ. ನಾ ಯಾವ್ದು ತೊಗೊಂಡೆ, ಏನು ತೊಗೊಂಡೆ, ಎಷ್ಟು ಬಿದ್ದು, ಮತ್ತು ಗೃಹಲಕ್ಷ್ಮಿ ರೊಕ್ಕಲೇ ಯಾರು ಏನು ತೊಗೊಂಡ್ರಿ ಕಮೆಂಟ್ ಹಾಕಂದು. ಒಬ್ರೊಬ್ರು ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ಅಂತ ಕಮೆಂಟ್ ಹಾಕಿರಿ. ಬಂದವರು ಏನೂ ಹಾಕಿಲ್ರಿ ಕಮೆಂಟು. ಬಲ್ಲಾರವ್ರಿಗೆ ಬಂದಿಲ್ಲ ರೀ ಸಿಸ್ಟರ್ ಅಂತ ಹಾಕಿರಿ. ಹಂಗಂದ್ರೆ ನೌಕರಿ ಇದ್ದವರು ಬರಲ್ರಿ, ಮನ್ಯಾಗ ನೌಕರಿ ಇದ್ರೆ ಅವ್ರು ನೋಡಿರಿ. ಬರ್ರಿ ಅವರು ಮುಕ್ಕೊಂಡ್ರಿ. ಇವಾಗ ನಾ ಕಿಲಿ ತೆಗಿಲಾರನ್ನ ಲಾಕ್ ತೆಗಿಯಕ್ಕೆ ಹೋಗಿ ನೋಡಿರಿ. ನೋಡಿರಿ ಅವತ್ತು ತಂದು ಇಲ್ಲೇ ಇಟ್ಟಿನಿ ನೋಡಿರಿ. ಅದನ್ನು ನಿಮಗೆ ತೋರಿಸ್ಬೇಕಂತಲೇ ಇಟ್ಟೀನಿ ರೀ. ಯಾಕಂದ್ರೆ ಕೈ ಏನೂ ಅನ್ನಲಿಲ್ಲ. ಮುಕ್ಕೋತಿರೋ ಇಲ್ಲ ಅಂತ ಹೊಚ್ಚಿದ್ನಿ ಅಂದ್ರೆ ಮುಕ್ಕೋಬೇಕ್ರಿ. ಅವರು ಮಕ್ಳಂದ್ರೆ ಅಷ್ಟೇ ರೀ, ಕಣ್ಣಂಜಿಕಿ ಮೂಗಂಜಿಕಿ ಇರ್ಬೇಕು ರೀ. ಹೊಡಿದು ಬಡಿದು ಅಂದ್ರೆ ಮೈ ದಡ್ಡಗೋಯ್ತೈತ್ರಿ ಅವ್ರಿಗೆ. ಅಂದ್ರೆ ಸರ್ಕೊಂಡ್ಬಿಡ್ಬೇಕ್ರಿ ಮಕ್ಕಳು. ಆ ಥರ ಇಡ್ಬೇಕು ನೋಡಿರಿ. ಮಕ್ಕಳ ಎಷ್ಟು ಇಡ್ತೀವಂದ್ರೂ ಕಮ್ಮಿನೇ ರೀ ಮಕ್ಕಳಿಗೆ. ಅಷ್ಟೊಂದು ಎಷ್ಟು ಹೇಳ್ತೀವಿ ಅಂದ್ರೆ ಮತ್ತೆ ತಮ್ಮ ಬುದ್ಧಿ ಮಾಡುವರಿ ಸಣ್ಣ ಇರ್ತಾವೆ. ಬರ್ರಿ ಇವಾಗ ಹಿಂಗೆ ತೋರಿಸ್ತೀನಿ ನಾನು. ಇದು ಆಳಿ ಅವ್ವ ಹೊಲ್ಸಿ ಕಳ್ಸ್ಯಾಡ್ರಿ. ಇನ್ನೇ ಹಾಸಿ ಮನೆಗಿಸಿ ನೋಡಿರಿ. ಅವರು ಕಬ್ಬಿಗೆ ಗೊಬ್ಬರ ಹಾಕ್ತಾರಲ್ಲ ಅದು ಏನು ಕಳ್ಸ್ಯಾಡ್ರಿ ಅವ್ವ ಹೊಲಿದು. ಹಾಸೀನಿ ರೀ ಇವತ್ತು ಅವ್ರಿಗೆ. ನೋಡಿರಿ ಇಲ್ಲೇ ಹಿಂಗೆ ಇವತ್ತು ಏನು ತಂದಿನಂತ ಗೆಸ್ಟ್ ಮಾಡಿರಿ. ಯಾವ್ದೆಲ್ಲ ಅಷ್ಟು ಲೈವ್ ಒಳಗೆ ಎಲ್ಲರೂ ಹೇಳಿರಿ. ಈ ಅಂಗಡಿ ತಂದೀನಿ ನೋಡಿರಿ ನಾನು. ಮುದ್ದೆ ಬಾಳ್ದ ನೋಡಿರಿ. ಇದು ತೆಗೆದು ತೋರಿಸ್ತೀನಿ ಬರ್ರಿ. ಈ ಡಬ್ಬಿ ಏಟೈತಿ ಇದಕ್ಕೆ 15,000 ರೂಪಾಯಿ ನೋಡಿರಿ. ಡಬ್ಬಿಗೆ ಅಲ್ರಿ, ಒಳಗಿದ್ದು ಸಾಮಾನು 15,000 ನೋಡಿರಿ. ಮತ್ತು ಡಬ್ಬಿಗೆ ಅಕ್ಕ ಡಬ್ಬಿಗೆ ಏನು 15,000 ಕೊಡ್ತಿ ಅಕ್ಕ ಅಂತ ಮತ್ತೆ ಕಮೆಂಟ್ ಹಾಕ್ಬೇಡ್ರಿ ಅಂತ ಹೇಳಿದ್ ನೋಡಿರಿ. ಬಿಸ್ತೀನಿ ನೋಡಿರಿ. ಎಷ್ಟು ಮಂದಿಗೆ ಈಗ ಕ್ಯೂರಿಯಾಸಿಟಿ ಇದ್ದಿರಬೇಕು ಅನ್ಸತ್ತೆ ರೀ. ಒಂದು ಮಂದಿಗೆ ಗೊತ್ತಾಗೈತೆ ಆಲ್ಮೋಸ್ಟ್. ಗೊತ್ತಿಲ್ಲಾರೋರಿ ನೋಡಿರಿ. ಇದು ನೋಡ್ತಿರ್ಬೇಕು ರೀ, ಕ್ಲಿಯರಾಗಿ ಕಾಣ್ತಾವಿಲ್ಲ. ಎಷ್ಟೈತೆ ನೋಡಿರಿ ಇದು ಬಂಗಾರ. ನೋಡಿರಿ ರಿಂಗ್ ಯಾವ ಥರ ಅದಾವು, ಹೆಂಗೆ ಅದಾವೆ, ದೊಡ್ಡ ಅದಾವೆ, ಸಣ್ಣ ಅದಾವೆ. 15,000 ರೂಪಾಯಿ ಬಿದ್ದು ನೋಡಿರಿ. ಇವು ಗೃಹಲಕ್ಷ್ಮಿ ರಿಂಗ್ ಅಂತಲೇ ಹೇಳ್ಬೋದು ರೀ. ಯಾಕಂದ್ರೆ ಗೃಹಲಕ್ಷ್ಮಿ ಅಂತ ರೊಕ್ಕ ದುಡ್ಡಿ ಅಂತ ತೊಗೊಂಡು ಅಂದ್ರೆ ಗೃಹಲಕ್ಷ್ಮಿ ರಿಂಗ್ ಅಂತ ಹೇಳ್ಬೋದು ರೀ. ನಮಗೆಲ್ಲ ಅಷ್ಟು ರೊಕ್ಕ ಕೊಟ್ಟು 15,000 ರೂಪಾಯಿ ಕೊಟ್ಟು ತೊಗೊಂಡು ಆಗ್ತಿತ್ತು ರೀ. ಅವು ಆದ್ರೆ ಹೆಚ್ಚಿಗೆ ಬಂದಿದ್ದೀವ್ರಿ ದುಡ್ಡನ್ನ. ಆದರೂ ರೇಷನ್ನು ಅವು ಹೆಚ್ಚಿಗೆ ಬಂದಿದ್ದು. ಒಂದು ಸ್ವಲ್ಪ ಮನೆ ಸಂಸಾರ ಒಂದು ಐತಲ್ರಿ, ಎಲ್ಲ ತೆಗೆದ್ಕೇರಿ ಇಷ್ಟೇ ಆತಿಟ್ಟು ತೊಗೊಂಡಾತ್ರಿ. ನಾವು 15,000 ಬಿಟ್ಟನೆ ಅಂದ್ರೆ ಹೋಗ್ತಾವಂತೇಳಿ ಅವು 15,000 ಕೊಟ್ಟು ತೊಗೊಂಡು ನೋಡಿರಿ. ದೊಡ್ಡ ಅದಾವ ಸಣ್ಣ ಅದಾವ ಕಮೆಂಟ್ ಮಾಡಿರಿ. ಶ್ರವಣಿಗಲ್ರಿ ಒಂದು ಸ್ವಲ್ಪ ಸಣ್ಣ ತೊಗೊಂಡಿನಿ ರೀ. ಯಾಕಂದ್ರೆ ಮುಂದಾದರೂ ಬರ್ತಾವೆ ಕಾಲೇಜ್ಗೆ ಅದಕ್ಕೆ ಹೋದ್ಲಂದ್ರೆ ಮುಂದೆ ಬರ್ತಾವಂತ ಮುಂದಿನ ಬುತ್ತಿಗೆ ತೊಗೊಂಡು ನೋಡಿರಿ. ಈಗಿಂದಲ್ರಿ ಇದು. ಇವಾಗ ಒಂದು ಜೋಡಿ ತೊಗೋಬೇಕ್ರಿ ಡೈಲಿ ಯೂಜಿ. ಸಣ್ಣ ಬಂಗಾರ ಅಂತ ತುಟ್ಟಿಗೈತೆ ಹೆಂಗೆ ಹೊಳಿತೈತೆ ನೋಡಿರಿ. ಬಂಗಾರ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಒಡವೆ ಅಂತಲೇ ಹೇಳ್ಬೋದು ರೀ. ಬಂಗಾರ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ ಐತ್ರಿ. ಪ್ರತಿಯೊಂದು ಹೆಣ್ಣಿಗೂ ಬಂಗಾರ ಇಷ್ಟ ಐತ್ರಿ. ಇವು ಒಬ್ರು ಏನಂತಾರೆ ಕೆಂಪು ಹಾಕಿಸ್ಬಾರ್ದಿತ್ತು ರೀ ಅಕ್ಕ ಅಂತಂದಾರ. ಹಾಕ್ಸೀನಿ ರೀ. ಹಾಕಿಸಿದ್ರೆ ಚಲೋ ಏನು ಹಾಕಿಸ್ಲಿಕ್ಕಂತ ಚಲೋ ಪ್ಲೀಸ್ ಕಮೆಂಟ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಗೊತ್ತಾಗುತ್ತೆ. ನನಗೆ ಇಷ್ಟ ಆಯಿತು, ನಾನು ಹಾಕ್ಸೀನಿ ರೀ. ನಿಮ್ಮದು ಅಭಿಪ್ರಾಯ ನೋಡೋಣ ರೀ ಎಷ್ಟು ಮಂದಿ ಐತೆ. ಹಿಂಗದ ನೋಡಿರಿ ರಿಂಗು ಶ್ರವಣಿ ನೋಡಿರಿ. ಇವು ನನ್ನ ಒಂದು ಜೋಡಿ ಇದ್ದು ರೀ ರಿಂಗು. ಮನೆ ಹಾಕಿ ಬಂದೀನಿ ರೀ. ನಾನು 1 ವರ್ಷ ಮಾಡ್ಕೊಂಡಾರಿ. ಇವ್ನು ತೊಗೊಂಡು ಅವ್ನು ರಿಂಗ್ ಹಾಕಿ ಬಂದೀನಿ ರೀ. ಯಾಕಂದ್ರೆ ಒಂದು ಜೋಡಿ ಇರ್ತಾವಲ್ರಿ ಹೆಂಗಾದ್ರು. ಅವು ಭಾಳ ದೊಡ್ಡ ಇದ್ದು ರೀ. ಅವಾಗ 6,000 ರೂಪಾಯಿ ಕೊಟ್ಟು ತಂದಿದ್ವಿ. ಈಗ 11,000 ತೊಗೊಂಡಾರೆ ಅವರು. ದೊಡ್ಡ ಭಾಳ ಇದ್ದವು ರಿಂಗು. ಅವು ಜುಮ್ಕಿ ಬಂಡಲ್ ತೊಗೋಬೇಕನ್ನೋ ಆಸೆ ಆಗೈತೆ ರೀ ನನಗೆ. ಅವಕ್ಕೆ ಅಷ್ಟು ಅಮೌಂಟು ಅರ್ಧ ತೊಲೆ ಅಮೌಂಟ್ ಬೇಕಲ್ರಿ. 11,000 ಅಲ್ಲೇ ಬಿಟ್ಟು ಬಂದೀನಿ ರೀ. ಒಂದು 5,000 6,000 ಕೊಟ್ಟು ಕೇರಿ ಒಂದಿಷ್ಟು ನೋಡೋಣ ರೀ. ಸಂಸಾರನಾಗ ಹತ್ತಿಟ್ಟು ತೊಗೋಬೇಕು ಅನ್ನೋದು ಆಸೆ ಐತ್ರಿ. ಬಟ್ಟೆ ವ್ಯಾಪಾರನಾಗ ಅದು ಕೂಡಿ ಅದಕ್ಕೆ ಬಿಸಿ ಹಾಕೀನಿ ರೀ. ಒಂದು 30,000 ಬಂದು ಅಂದ್ರೆ ಅದು ಒಂದು ಜೋಡು ಜುಮ್ಕಿ ಮಂಡಲ್ ತೊಗೋತೀನಿ ರೀ. ಈಗ ಮತ್ತು ಹೊಸ ಫ್ಯಾಷನ್ ಆಗ್ಯಾವ್ರಿ ಜುಮ್ಕಿ ಮಂಡಲ್. ನೋಡ್ತಿರಲ್ರಿ, ಹಳೆ ಫ್ಯಾಷನು ಹೊಸ ಫ್ಯಾಷನ್ ಆಗ್ಯಾವ್ರಿ. ಅವು ಜುಮ್ಕಿ ಬಂಡಲಿದ್ದು ಹಾಕ್ಯಾರಿ ಹಂಗೆ ತೊಗೊಂಡೀನಿ ರೀ. ಈಗ ರಿಂಗ್ ಹಾಕಿ ಜುಮ್ಕಿ ಬಂಡಲ್ ತೊಗೋಬೇಕಂತ ಹಿಂಗೆ ನೋಡಿರಿ. ಹೆಣ್ಮಕ್ಳಿಗೆ ಯಾವುದೊಂದು ಒಡವೆ ಆದ್ರೂ ಇಷ್ಟ ಇಲ್ಲ. ಅವು ಹಾಕಿ ಇವು ತೊಗೊಂಡು ಯಾವ ಹೊಸ ನಮ್ನಿ ಹಳೆ ನಮ್ನಿ ಹೊಸ ಡಿಸೈನಾಗ ನಾವು ಹೊಸ ಡಿಸೈನ್ ಅನ್ನತ್ತೀವಿ ರೀ. ಜುಮ್ಕಿ ಬಂಡಲ್ ತೊಗೊಂಡೆ ಅಂದ್ರೆ ನಿಮ್ಗೂ ಖಂಡಿತ ಶೇರ್ ಮಾಡ್ತೀನಿ ನೋಡಿರಿ. ಬರ್ರಿ ನಾನು ಇವಾಗ ಬ್ಲೌಸ್ ಕಟ್ ಮಾಡ್ಬೇಕಂತ ಇಟ್ಟೀನಿ ರೀ. ಅಲ್ಲೇ ಕಟಿಂಗ್ ಮಾಡ್ತೀನಿ ರೀ. ಮತ್ತು ವಿಡಿಯೋ ಎಲ್ತಾಗುತ್ತೆ ನೋಡಿರಿ. ನಾನು 3:30 4 ಆಗಿತ್ತು ಅವಾಗೇ ವ್ಲಾಗ್ ಬಂದ್ ಮಾಡಿಂದ 5 ಗಂಟೆಗೆ ಲೈವ್ ಹೋಗಿದ್ದೀನಿ ರೀ. 5 ಗಂಟೆಗೆ ಲೈವ್ ಹೋಗಿ ಹಂಗೆ ನಾ ವ್ಲಾಗ್ ಬಂದ್ ಮಾಡಿ ಜಂಪರ್ ಕಟಿಂಗ್ ಮಾಡಿದ್ದೀನಿ ರೀ. 3 ಕಟಿಂಗ್ ಜಂಪರ್ ಮಾಡಿದೆ. ಹಂಗೆ ಲೈವ್ 5 ಗಂಟೆಗೆ ಲೈವ್ ಹೋದೆ. ಹಂಗೆ ಒಂದ್ರ ಮ್ಯಾಗ ಕೆಲಸನೇ ಅದು ರೀ. ವ್ಲಾಗ್ ಚಾಲೂ ಮಾಡ್ದೆ ಅಲ್ಲಿ ನೋಡಿರಿ ನನಗೆ. ಇವಾಗ ಟೈಮ್ 7:30 ಆಗಿರ್ಬೇಕು ರೀ.
ಇವಾಗ ಲಾಕ್ ಚಾಲು ಮಾಡಿ ನೋಡ್ರಿ. ಬರ್ರಿ ಎಲ್ಲರೂ ಒಬ್ರಿಗೆ ಗೃಹಲಕ್ಷ್ಮಿ ಅಂತ ಏನು ತೊಗೊಂಡ್ರಕ್ಕ ಅಂತ ತೋರಿಸಿಲ್ಲ ಹೇಳಿನಲ್ರಿ. ಬಂಗಾರದ ಹೆಣ್ಮಕ್ಳಿಗೆಲ್ಲ ಒಡವೆ ಇಷ್ಟ ನೋಡ್ರಿ. ನಳ ಇವಾಗ ಇನ್ನೂ ಹರಿಯಾಕತ್ತ ನೋಡ್ರಿ. ನಳ ಹುಡ್ರು ನೀರು ತುಂಬಿ ಎಷ್ಟು ಗದ್ದಲ ಮಾಡ್ತೈತೆ ನೋಡ್ರಿ ಹೊರಗೆ. ಗದ್ಲಿರೋದ್ರಿ ಮಕ್ಕಳು ಇವಾಗ ಹೊತ್ತು ಮುನ್ನೋಕೈತ್ರಿ. 7 ಗಂಟೆ ಆದ್ರೆ ಕತ್ಲಾಗಿರ್ತೈತೆ ನೋಡ್ರಿ ಇವಾಗ. ಆಮೇಲೆ 7 ಗಂಟೆ ಆದ್ರೆ ಬೆಳಕಿರ್ತೈತಿ. ಇವಾಗ ಇಲ್ರಿ. ಬರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನು ಊಟ ಮಾಡ್ಬೇಕು. ನಂದು ಊಟಿಲ್ಲ. ಒಂದಿಷ್ಟು ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಮಾಡಿ ಊಟ ಮಾಡಿ ಮತ್ತು ಒಳ್ಳೆ ಲಾಗ್ ಚಾಲು ಮಾಡ್ದಾಗಲ್ರಿ ಲೇಟ್ ಆಗತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಎಲ್ಲರೂ ವಿಡಿಯೋ ನೋಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಧನ್ಯವಾದಗಳು ನೋಡ್ರಿ ಎಲ್ಲರಿಗೆ. ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್.